ಹಲೋ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಬೇಸಿಕ್ ಇಂಗ್ಲೀಷ್ ವರ್ಡ್ಸ್ಗಳನ್ನು ಕಲಿತಾ ಇದ್ದೀವಿ. ಏಕೆಂದರೆ ಯಾರು ಬಿಗಿನರ್ಸ್ ಅಂದರೆ ಮೊದಲಿನಿಂದ ಇಂಗ್ಲೀಷ್ ಕಲಿಯಲು ಬಯಸುತ್ತಿದ್ದೀರೋ ಅವರಿಗಾಗಿ ಈ ಕೆಲವೊಂದಿಷ್ಟು ಬೇಸಿಕ್ ವರ್ಡ್ಗಳು ಕಲೀಲೇಬೇಕು. ಇವುಗಳನ್ನು ಕಲಿಯುವುದರಿಂದ ನಿಮಗೆ ಇಂಗ್ಲೀಷ್ ಮಾತನಾಡಲು ಈಸಿಯಾಗುತ್ತದೆ. ಹಾಗೆ ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅಬೌಟ್ ಮೀ ಅಂದರೆ ನನ್ನ ಬಗ್ಗೆ. ದೇ ಡಿಸ್ಕಸ್ಡ್ ಅಬೌಟ್ ಮೀ. ಅವರು ನನ್ನ ಬಗ್ಗೆ ಚರ್ಚಿಸಿದರು. ಅಬೌಟ್ ಯು ಅಂದರೆ ನಿನ್ನ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ಅಂತಲೂ ಆಗ್ತದೆ. ವಿ ವರ್ ಟಾಕಿಂಗ್ ಅಬೌಟ್ ಯು. ನಾವು ನಿಮ್ಮ ಬಗ್ಗೆ ಮಾತನಾಡುತ್ತಿದ್ದೆವು. ಅಬೌಟ್ ಅಸ್ ಅಂದರೆ ನಮ್ಮ ಬಗ್ಗೆ. ಅಬೌಟ್ ಅಸ್ ಮೀನ್ ನಮ್ಮ ಬಗ್ಗೆ. ಎಕ್ಸಾಂಪಲ್, ಹೀ ಟೋಲ್ಡ್ ಅಬೌಟ್ ಅಸ್. ಅವನು ನಮ್ಮ ಬಗ್ಗೆ ಹೇಳಿದನು. ಅಬೌಟ್ ದೆಮ್ ಅಂದರೆ ಅವರ ಬಗ್ಗೆ. ಅಬೌಟ್ ದೆಮ್ ಮೀನ್ಸ್ ಅವರ ಬಗ್ಗೆ. ಟೆಲ್ ಮೀ ಅಬೌಟ್ ದೆಮ್. ನನಗೆ ಅವರ ಬಗ್ಗೆ ಹೇಳಿ. ನೆಕ್ಸ್ಟ್, ಅಬೌಟ್ ಇಟ್ ಅಂದರೆ ಅದರ ಬಗ್ಗೆ. ಐ ವಾಸ್ ಟಾಕಿಂಗ್ ಅಬೌಟ್ ಇಟ್. ನಾನು ಅದರ ಬಗ್ಗೆ ಮಾತನಾಡುತ್ತಿದ್ದೆ. ಅಬೌಟ್ ಹಿಮ್ ಅಂದರೆ ಅವನ ಬಗ್ಗೆ. ಟೆಲ್ ಮೀ ಅಬೌಟ್ ಹಿಮ್. ನನಗೆ ಅವನ ಬಗ್ಗೆ ಹೇಳಿ. ಅಬೌಟ್ ಹರ್ ಅಂದರೆ ಅವಳ ಬಗ್ಗೆ. ಶಿ ಟೋಲ್ಡ್ ಅಬೌಟ್ ಹರ್. ಅವಳು ತನ್ನ ಬಗ್ಗೆ ಹೇಳಿದಳು. ಫಾರ್ ಮೀ ಅಂದರೆ ನನಗಾಗಿ. ದಿಸ್ ಈಸ್ ಫಾರ್ ಮೀ. ಇದು ನನಗಾಗಿ. ದಿಸ್ ಈಸ್ ಫಾರ್ ಮೀ. ಫಾರ್ ಯು ಅಂದರೆ ನಿನಗಾಗಿ. ದ್ಯಾಟ್ ಈಸ್ ಫಾರ್ ಯು. ಅದು ನಿನಗಾಗಿ. ದ್ಯಾಟ್ ಈಸ್ ಫಾರ್ ಯು. ನೆಕ್ಸ್ಟ್, ಫಾರ್ ಅಸ್ ಅಂದರೆ ನಮಗಾಗಿ. ಮೀನ್ಸ್ ನಮಗಾಗಿ. ದಿಸ್ ಗಿಫ್ಟ್ ಈಸ್ ಫಾರ್ ಅಸ್. ಈ ಉಡುಗೊರೆ ನಮಗಾಗಿ. ಫಾರ್ ದೆಮ್ ಅಂದರೆ ಅವರಿಗಾಗಿ. ದ್ಯಾಟ್ ಈಸ್ ಫಾರ್ ದೆಮ್. ಅದು ಅವರಿಗಾಗಿ. ದ್ಯಾಟ್ ಈಸ್ ಫಾರ್ ದೆಮ್. ಫಾರ್ ಹಿಮ್ ಅಂದರೆ ಅವನಿಗಾಗಿ. ದಿಸ್ ಈಸ್ ಫಾರ್ ಹಿಮ್. ಇದು ಅವನಿಗಾಗಿ. ದಿಸ್ ಈಸ್ ಫಾರ್ ಹಿಮ್ ಅಂತ. ಫಾರ್ ಹರ್ ಅಂದ್ರೆ ಅವಳಿಗಾಗಿ ಅಥವಾ ಅವಳಿಗಾಗಿ. ದ್ಯಾಟ್ ಈಸ್ ಫಾರ್ ಹರ್. ಅದು ಅವಳಿಗಾಗಿ. ದ್ಯಾಟ್ ಈಸ್ ಫಾರ್ ಹರ್. ನೆಕ್ಸ್ಟ್, ವಿತ್ ಮೀ ಅಂದರೆ ನನ್ನ ಜೊತೆ. ಸಿ ಕೇಮ್ ವಿತ್ ಮೀ. ಅವಳು ನನ್ನೊಂದಿಗೆ ಬಂದಳು ಅಥವಾ ಅವಳು ನನ್ನ ಜೊತೆ ಬಂದಳು. ಎರಡು ಒಂದೇ ಅರ್ಥ. ನನ್ನೊಂದಿಗೆ, ನನ್ನ ಜೊತೆ.
ವಿತ್ ಯು ನಿನ್ನ ಜೊತೆ, ವಿತ್ ಯು ನಿನ್ನ ಜೊತೆ. ವಿ ವಿಲ್ ಗೋ ವಿತ್ ಯು, ವಿ ವಿಲ್ ಗೋ ವಿತ್ ಯು. ನಾವು ನಿನ್ನ ಜೊತೆ ಹೋಗುತ್ತೇವೆ ಅಥವಾ ನಾವು ನಿಮ್ಮ ಜೊತೆ ಹೋಗುತ್ತೇವೆ. ವಿ ವಿಲ್ ಗೋ ವಿತ್ ಯು. ವಿತ್ ಅಸ್ ನಮ್ಮ ಜೊತೆ, ವಿತ್ ಅಸ್ ಅಂದರೆ ನಮ್ಮ ಜೊತೆ. ಹಿ ಈಸ್ ಕಮಿಂಗ್ ವಿತ್ ಅಸ್, ಹಿ ಈಸ್ ಕಮಿಂಗ್ ವಿತ್ ಅಸ್. ಅವನು ನಮ್ಮ ಜೊತೆ ಬರುತ್ತಿದ್ದಾನೆ, ಅವನು ನಮ್ಮ ಜೊತೆ ಬರುತ್ತಿದ್ದಾನೆ. ವಿತ್ ದೆಮ್, ವಿತ್ ದೆಮ್ ಅಂದರೆ ಅವರ ಜೊತೆ, ಅವರ ಜೊತೆ. ಐ ವಿಲ್ ಗೋ ವಿತ್ ದೆಮ್, ಐ ವಿಲ್ ಗೋ ವಿತ್ ದೆಮ್. ನಾನು ಅವರ ಜೊತೆ ಹೋಗುತ್ತೇನೆ, ನಾನು ಅವರ ಜೊತೆ ಹೋಗುತ್ತೇನೆ. ಐ ವಿಲ್ ಗೋ ವಿತ್ ದೆಮ್. ವಿತ್ ಹಿಮ್ ಅವನ ಜೊತೆ, ವಿತ್ ಹಿಮ್ ಅವನ ಜೊತೆ. ರಾಜು ವಿಲ್ ಗೋ ವಿತ್ ಹಿಮ್, ರಾಜು ವಿಲ್ ಗೋ ವಿತ್ ಹಿಮ್. ರಾಜು ಅವನ ಜೊತೆ ಹೋಗುವನು, ರಾಜು ಅವನ ಜೊತೆ ಹೋಗುವನು. ನೆಕ್ಸ್ಟ್ ವಿತ್ ಹರ್, ವಿತ್ ಹರ್ ಅಂದರೆ ಅವಳ ಜೊತೆ. ಐ ವಿಲ್ ಗೋ ವಿತ್ ಹರ್, ಐ ವಿಲ್ ಗೋ ವಿತ್ ಹರ್. ನಾನು ಅವಳ ಜೊತೆ ಹೋಗುತ್ತೇನೆ, ನಾನು ಅವಳ ಜೊತೆ ಹೋಗುತ್ತೇನೆ. ಈ ರೀತಿ. ಫ್ರಾಮ್ ಮೀ, ಫ್ರಾಮ್ ಮೀ ಅಂದರೆ ನನ್ನಿಂದ, ನನ್ನಿಂದ. ಹಿ ಟುಕ್ ಆಲ್ ಗಿಫ್ಟ್ಸ್ ಫಾರ್ ಮೀ, ಹಿ ಟುಕ್ ಆಲ್ ಗಿಫ್ಟ್ಸ್ ಫಾರ್ ಮೀ. ಅವನು ನನ್ನಿಂದ ಎಲ್ಲ ಉಡುಗೊರೆಗಳನ್ನು ತೆಗೆದುಕೊಂಡನು. ಹಿ ಟುಕ್ ಆಲ್ ಗಿಫ್ಟ್ಸ್ ಫಾರ್ ಮೀ. ಫ್ರಾಮ್ ಯು ನಿಮ್ಮಿಂದ, ಫ್ರಾಮ್ ಯು ಅಂದರೆ ನಿನ್ನಿಂದ. ಹಿ ವಿಲ್ ನಾಟ್ ಟೇಕ್ ಎನಿ ಹೆಲ್ಪ್ ಫ್ರಾಮ್ ಯು, ಹಿ ವಿಲ್ ನಾಟ್ ಟೇಕ್ ಎನಿ ಹೆಲ್ಪ್ ಫ್ರಾಮ್ ಯು. ಅವನು ನಿಮ್ಮಿಂದ ಯಾವುದೇ ಸಹಾಯವನ್ನು ತೆಗೆದುಕೊಳ್ಳುವುದಿಲ್ಲ. ಫ್ರಾಮ್ ಅಸ್, ಫ್ರಾಮ್ ಅಸ್ ಅಂದರೆ ನಮ್ಮಿಂದ, ನಮ್ಮಿಂದ. ಸಿ ಟುಕ್ ಆಲ್ ದ ಥಿಂಗ್ಸ್ ಫ್ರಾಮ್ ಅಸ್. ಅವಳು ನಮ್ಮಿಂದ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡಳು, ಅವಳು ನಮ್ಮಿಂದ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡಳು. ಫ್ರಾಮ್ ದೆಮ್, ಫ್ರಾಮ್ ದೆಮ್ ಅಂದರೆ ಅವರಿಂದ. ಐ ವಿಲ್ ಟೇಕ್ ಮೈ ಮನಿ ಫ್ರಾಮ್ ದೆಮ್, ಐ ವಿಲ್ ಟೇಕ್ ಮೈ ಮನಿ ಫ್ರಾಮ್ ದೆಮ್. ನಾನು ಅವರಿಂದ ನನ್ನ ಹಣವನ್ನು ತೆಗೆದುಕೊಳ್ಳುತ್ತೇನೆ, ನಾನು ಅವರಿಂದ ನನ್ನ ಹಣವನ್ನು ತೆಗೆದುಕೊಳ್ಳುತ್ತೇನೆ. ಥ್ಯಾಂಕ್ ಯು.